ಓಕೆ, ಇವತ್ತು ನಿಮ್ಗೆ ಗೊತ್ತಿದೆ ನಮ್ಮೆಲ್ಲರ ಹಿರಿಯರು ಅಂದು ನಾಲ್ವಡಿ ಕೃಷ್ಣರಾಜ ಒಡೆಯರವರು, ಸರ್ ಎಂ ವಿಶ್ವೇಶ್ವರಯ್ಯನವರು ಹಾಗೂ ಶಾಸ್ತ್ರಿಯವರು 1916ರಲ್ಲಿ 110 ವರ್ಷದ ಹಿಂದೆ ಈ ಮೈಸೂರು ಸ್ಯಾಂಡಲ್ ಸೋಪ್ ಕಂಪನಿಯನ್ನು ಪ್ರಾರಂಭ ಮಾಡಿದರು. ಇವತ್ತು ಕರ್ನಾಟಕ ಸೇಲ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ KSTL ಆಗಿ ಈಗ 2010ರಲ್ಲಿ ಇವತ್ತು ಪರಿವರ್ತನೆಗೊಂಡು ಇವತ್ತು 105 ವರ್ಷದ ಇತಿಹಾಸದಲ್ಲಿ 1000 ಕೋಟಿ ರೂಪಾಯಿ ವಹಿವಾಟ ಮಾಡಿದರು. 105 ವರ್ಷದಲ್ಲಿ 1000 ಕೋಟಿ ರೀಚ್ ಆಗಿತ್ತು. ಕಳೆದ 4 ವರ್ಷಗಳಲ್ಲಿ ಇವತ್ತೊಂದು ದಿವಸ ನಾನು ಮತ್ತು ನಮ್ಮ ಚೇರ್ಮನ್ರಾದಂಥ KSTL ಚೇರ್ಮನ್ ಆದಂಥ ಮಾಜಿ ಸಚಿವರು, ಶಾಸಕರಾದಂಥ CS ನಾಡಗೌಡರು ಮತ್ತು MD ಪ್ರಶಾಂತ್ ಅವರು ಎಲ್ಲ ಟೀಮ್ ಇವತ್ತೊಂದು ದಿವಸ ಅನೇಕ ಪ್ರೊಡಕ್ಟ್ಸ್ಗಳನ್ನ ಇನ್ಕ್ಲೂಡ್ ಮಾಡಿ ಅಲ್ಲಿ ಪ್ರೊಡಕ್ಷನ್ ಹೆಚ್ಚಿಗೆ ಮಾಡಿ 3 ಶಿಫ್ಟನ್ನು ಇವತ್ತೊಂದು ದಿವಸದ ಮಾಡಿ ಇದ್ದಂಥ ಮಷಿನ್ಗಳನ್ನೇ ಹೆಚ್ಚಿಗೆ ಆ್ಯಡ್ ಮಾಡಿದೆ ಇದ್ದಂಥ ಎಂಪ್ಲಾಯೀಸ್ನಲ್ಲಿ ಇವತ್ತೊಂದು ದಿವಸ ನಾವು ಇವತ್ತು 47,000 ಟನ್ ಪ್ರೊಡಕ್ಷನನ್ನು ಮಾಡಿದ್ದೀವಿ. ಇವತ್ತು ಐತಿಹಾಸಿಕವಾಗಿ ನಾವು 2,000 ಕೋಟಿ ರೂಪಾಯಿ ವಹಿವಾಟ ಮಾಡಿ 507 ಕೋಟಿ ರೂಪಾಯಿ ಅಷ್ಟು ನಾವು ಇವತ್ತು ದಿವಸ ದಾಖಲೆಯ ಲಾಭವನ್ನು ಇವತ್ತು ದಿವಸ ಗಳಿಸಿದ್ದೀವಿ. ನಮ್ಮ ಲಕ್ಷ್ಯ ಮುಂದೆ 2028 ನಮ್ಮ ಒಂದು ಅವಧಿಯಲ್ಲಿ, ಇವತ್ತು ಈ ಸರ್ಕಾರದ ಅವಧಿಯಲ್ಲಿ, ಮತ್ತೆ ಮುಂದೆ ನಾವೇ ಬರ್ತೀವಿ ಆ ಮಾತು ಬೇರೆ, 2028 ನಮ್ಮ ಅವಧಿಯಲ್ಲಿ ಇವತ್ತು ದಿವಸ ಈ ಸರ್ಕಾರದ ಅವಧಿಯಲ್ಲಿ ನಾವು 3,000 ಕೋಟಿ ರೂಪಾಯಿಗೆ ಇವತ್ತು ದಿವಸ ಅದನ್ನು ಒಯ್ಯಬೇಕು. 2030ರಲ್ಲಿ ಇದಕ್ಕೆ 5,000 ಕೋಟಿ ರೂಪಾಯಿ ವಹಿವಾಟ ಮಾಡಬೇಕು. ಮತ್ತು FMCG ಕಂಪನೀಸಲ್ಲಿ ವಿ ಆರ್ ನಂಬರ್ 1 ನಾವು. FMCG ಕಂಪನೀಸ್, ಹಿಂದೂಸ್ತಾನ್ ಲಿವರ್ ಇವೆಲ್ಲವೂ ಕೂಡ ಖಾಸಗಿ ಕಂಪನಿಗಳು. ಅಲ್ಲಿ ಭಾಳಷ್ಟು ಫ್ರೀಡಮು, ಭಾಳಷ್ಟು ಇದೆಲ್ಲ ಇರ್ತದೆ. ಒಂದು ಪಬ್ಲಿಕ್ ಸೆಕ್ಟರ್ ಯೂನಿಟ್ ಇರ್ತದೆ, ಸರ್ಕಾರಿ ಸಂಸ್ಥೆ ಈ ಒಂದು ಅಚೀವ್ಮೆಂಟ್ ಮಾಡುವಂಥದ್ದು, ಸಾಧನೆ ಮಾಡುವಂಥದ್ದು ಭಾಳ ಪ್ರಮುಖವಾಗಿ ಇದೆ. ಈ ಗತವೈಭವ ಏನು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮಾಡಿದಂಥ ಗತವೈಭವ ಇವತ್ತು ನಾವು ಮತ್ತೆ ಮರುಕಳಿಸ್ತಾ ಇದೆ. ನಮ್ಮ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ಒಂದು ಮಾರ್ಗದರ್ಶನ, ಸಹಕಾರ ಕೂಡ ಭಾಳ ಮಹತ್ವದಾಗಿದೆ. ನಮ್ಮ KSTLನ ಚೇರ್ಮನ್ರು CS ನಾಡಗೌಡರು ಹಗಲುರುಳು ಇವತ್ತು ಅವರ ಒಂದು ಶ್ರಮ, ನೇತೃತ್ವವನ್ನು ಕೂಡ ಇವತ್ತು ದಿವಸ ಈ ಎಲ್ಲ ಅಚೀವ್ಮೆಂಟ್ಸ್ಗೆ ಇವತ್ತು ಕಾರಣ ಆಗಿದೆ. ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಷ್ಟು % ಜಾಸ್ತಿ ಆಗಿದೆ? ನೋಡಿ ಅದು ನಿರಂತರವಾಗಿ ಈಗ ತಮ್ಮಣ್ಣ ಬಾಚಿ ಅವ್ರದ್ದು ಬಂದು ಇವತ್ತು ದಿವಸ ಬಂದಲ್ಲಿ ಪ್ರತಿ ತಿಂಗಳು ಕೂಡ ನಾವು 20 ಕೋಟಿ 30 ಕೋಟಿ ಇವತ್ತು ದಿವಸ ನಾವು ಇದನ್ನು ಮಾಡ್ತೀವಿ. ಈಗ ನೋಟ್ ಕೊಡ್ತಾ ಇದ್ದೀವಿ, ಈಗ ಒಂದು ನೋಟನ್ನು ಕೊಡ್ತಾ ಇದ್ದೀವಿ, ಜಾಸ್ತಿ ಆಗ್ತಾಯಿದೆ. ನಾವು ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಯಾಕಂದರೆ ಸೇಲ್ಸ್ ಎಲ್ಲ ಕಡೆಯೂ ಕೂಡ ಇವತ್ತು ದಿವಸ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಸುಮಾರು 14% 14% ಇದೆ. ತೆಲಂಗಾಣದಲ್ಲಿ ಆಲ್ಮೋಸ್ಟ್ 45% ಇದೆ. ತೆಲಂಗಾಣದಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಗೋವಾ ಕೂಡಿ 14% ಇದೆ ಏನ್ರಿ. ತೆಲಂಗಾಣದಲ್ಲಿ 45% ಇದೆ ಇವತ್ತು. ಆಂಧ್ರ ಮತ್ತು ತೆಲಂಗಾಣ ಕೂಡಿ 45% ಇದೆ. ದೆಹಲಿಯಲ್ಲಿ 6% ಇದೆ. ಇದೆಲ್ಲರೂ ಕೂಡ ನೇಷನ್ ವೈಡು ಎಲ್ಲ ಕೂಡ ನಾವು ಈಗ ರಾಯಭಾರಿ ತಗೊಂಡಿರುವಂಥದ್ದು 20 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಅದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿ ಅದ್ರ ಜೊತೆಗೆ ಬರೀ ಕೇವಲ ನಾವು ರಾಯಭಾರಿ ಇದರಿಂದೆಲ್ಲನೂ ಕೂಡ ಆಗೋದಿಲ್ಲ. ನಾವು ನಮ್ಮ ಏನು ನೆಟ್ವರ್ಕ್ ಇದೆ, ಡೀಲರ್ಸ್ ನೆಟ್ವರ್ಕು 471 ಇದೆ, ಈಗ 1000 ಮೇಲೆ 71 ಮಾಡಿದ್ದಾರೆ. ಈಗ 71 ಇ ಕಾಮರ್ಸ್ನಲ್ಲಿ ನಾವು ಇರಲಿಲ್ಲ ಮೊದಲೆಲ್ಲನೂ. ಇ ಕಾಮರ್ಸ್ನಲ್ಲಿ 0 ಇದ್ವಿ. ಇ ಕಾಮರ್ಸ್ನಲ್ಲಿ ಇವತ್ತು ದಿವಸ ನಾವು ಮತ್ತು ಆಧುನಿಕ ಇದರಲ್ಲಿ ಸುಮಾರು ಈಗ 500 ಕೋಟಿ ರೂಪಾಯಿ ಅಷ್ಟು ನಾವು ರೀಚ್ ಆಗಿದ್ದೀವಿ. ಇಲ್ಲ ಅಮೆಜಾನು ನಿಮ್ಮ ಎಲ್ಲ ಬರ್ತಾವಲ್ಲ ನಾವು ಇದೆಲ್ಲನೂ ಕೂಡ. ಹೀಗಾಗಿ ಎಲ್ಲ ವಿಧಗಳಲ್ಲಿ ಇವತ್ತು ದಿವಸ ಪ್ರಯತ್ನ ಇವತ್ತು ದಿವಸ ನಡೆದಿದೆ. ಇದಕ್ಕೆ ಕಾರಣಕರ್ತರು, ಕಾರ್ಮಿಕರು, ಅಲ್ಲಿಯ ಸಿಬ್ಬಂದಿ, ನಮ್ಮ ಅಧ್ಯಕ್ಷರಾದಂಥ CS ನಾಡಗೌಡರು ಇವತ್ತು ಈ ಸರ್ಕಾರ ಈ ಕೆಲಸವನ್ನು ಮಾಡಿದೆ. ಧನ್ಯವಾದಗಳು. ಥ್ಯಾಂಕ್ ಯು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.